ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ನೋಡಪ್ಪ ಅಜಿತ್, ಆವತ್ತಂತೂ ನಮ್ಮ ಇಷ್ಟದ ವಿರುದ್ಧವಾಗಿನೇ ನೀನು ಅವಳನ್ನ ಮದುವೆಯಾಗಿ ಈ ಮನೆ ಕರ್ಕೊಬಂದೆ. ಆದರೆ ಇವತ್ತು ಈ ಅಜ್ಜಿ ಜೀವಂತವಾಗಿ ಇರಬೇಕು ಅನ್ನೋ ಆಸೆ ನಿನ್ಗೇನಾದ್ರೂ ಇದ್ದದಿದ್ರೆ ಈ ದೇವ್ರ ಸಾಕ್ಷಿಯಾಗಿ ಈಗಲೇ ಇವತ್ತೇನೆ ನೀನು ಅಂಜು ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಈ ಕಡೆ ಅಜ್ಜಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ದೇವಯಾನಿ ಮತ್ತೆ ಅಂಜು ತುಂಬಾನೇ ಖುಷಿಯಾಗ್ಬಿಟ್ರೆ, ಇನ್ನ ಒಂದ್ ಕಡೆ ಅಜಿತ್ ಕೂಡ ತುಂಬಾನೇ ಬೇಜಾರಾಗಿ ಹ್ಞೂ ಅಂತ ತಲೆ ಅಲ್ಲಾಡಿಸ್ಬಿಡ್ತಾನೆ. ಇನ್ನ ಒಂದ್ ಕಡೆ ಈ ಕಡೆ ಅಂಜು ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ಹಾಗೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಅಲ್ಲೇನೆ ಕನಸನ್ನ ಕಂಡ್ಕೊಂಡು ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂತ ಹಾಗೆ ಕೂಗ್ತಾ ಇರಬೇಕಾದ್ರೆ ಇದನ್ನ ನೋಡ್ಕೊಂಡು ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕಿಂದ ಅಂಜು ಕಡೆಗೇನೆ ನೋಡ್ತಾ ಇರ್ತಾರೆ. ಈ ಕಡೆ ದೇವಯಾನಿ, ಅಂಜು ಕಮಾನ್ ಏನಾಗಿದೆ ನಿನ್ಗೆ ಅಂತ ಹೇಳ್ಬಿಡ್ತಾರೆ. ಆಗ ಕಣ್ಬಿಟ್ಟು ಅಂಜು ನೋಡ್ತಾ ಇರ್ತಾಳೆ, ಎಲ್ಲರೂ ಕೂಡ ಅವಳನ್ನೇ ನೋಡ್ತಾ ಇರ್ತಾರೆ. ಓ ಯಾಕಂಜು ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಲ್ವಾ ಯಾಕೆ ಅಂತ ಈ ಕಡೆ ಮನೆಯವರೆಲ್ಲ ಕೇಳ್ತಿರ್ಬೇಕಾದ್ರೆ, ಅದು ಅಜ್ಜಿ ದೊಡ್ಡವರು ತಾನೆ, ಹಾಗಾಗಿ ದೇವರಿಗೆ ಮತ್ತೆ ಅಜ್ಜಿಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೆ ಅಷ್ಟೇ ಅಂತ ಆಗ ಅಂಜು ಹೇಳ್ಬಿಟ್ಟು ಹಾಗೆ ನಿಧಾನಕ್ಕೆ ಅಶ್ವಿನಿ ಹತ್ರ ಬಂದ್ಕೊಂಡು, ನೋಡು ಆ ಭೂಮಿ ರೂಮಲ್ಲಿ ಇವಾಗ ಕ್ಯಾಮ್ರಾ ಇಟ್ಟು ಬಂದಿದ್ದಾನೆ, ಹೋಗ್ಬಿಟ್ಟು ಫೋನನ್ನ ಎತ್ಕೊಂಡ್ ಬಾ, ಅದರಲ್ಲಿ ಏನು ರೆಕಾರ್ಡ್ ಆಗಿದೆ ಅಂತ ಅದನ್ನ ಮನೆಯವರಿಗೆಲ್ಲ ತೋರಿಸ್ಬಿಟ್ಟು ಆದಷ್ಟು ಬೇಗನೆ ಈ ಭೂಮಿ ನಾಟಕಕ್ಕೆ ಒಂದು ಪುಲಿ ಸ್ಟಾಪ್ ಇಟ್ಬಿಡೋಣ ಅಂತ ಅಶ್ವಿನಿನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈ ಕಡೆ ಅಜಿತ್ಗೆ ಮಾತ್ರ ಅನುಮಾನ ಬಂದ್ಕೊಂಡು ಭೂಮಿ ಹತ್ರ ನಿಧಾನಕ್ಕೆ ಇವಳು ಹೋಗ್ಬಿಟ್ಟು ಅಶ್ವಿನಿನ ಎಲ್ಲಿಗೋ ಕಳಿಸಿದಾಳಂತಂದ್ರೆ ಇಬ್ರು ಕೂಡ ಸೇರ್ಕೊಂಡು ಏನೋ ಮಾಡ್ತಿದಾರಂತ ನನ್ಗೆ ಅನುಮಾನ, ನಿಧಾನಕ್ಕೆ ನೀನು ಕೂಡ ಹೋಗು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ಭೂಮಿ ಹೊರಡಕ್ಕಂತ ರೆಡಿ ಆಗ್ಬಿಡ್ತಾಳೆ. ಭೂಮಿ ನಿಂತ್ಕೋ, ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ, ನೋಡು ನಿನ್ ಕೈಯಾರೆ ನೀನಿವತ್ತು ಆರತಿ ಮಾಡಿದ್ಯಾ ಅಂತಂದ್ರ ಮೇಲೆ ಪ್ರಸಾದನು ನೀನೇನೆ ಕೊಡ್ಬೇಕು ಅಂತ ಅಂಜು ಹೇಳ್ಬಿಡ್ತಾಳೆ. ಇದೇನಂಜು ಡೈಲಿ ನಾನೇನೆ ದೇವ್ರಿಗೆ ಪೂಜೆ ಮಾಡೋದು ಆರತಿ ಮಾಡೋದಲ್ವಾ, ಫಾರ್ ದಿ ಚೇಂಜ್ ಇವತ್ತು ಆ ದೇವ್ರ ಅನುಗ್ರಹ ನಿನ್ಗೂ ಕೂಡ ಸಿಕ್ಬಿಡ್ಲಿ, ನೀನ್ ಪ್ರಸಾದ ಕೊಡು ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಹೌದಾ ಸರಿ ಪ್ರಸಾದ ತಗೋ ಬರ್ತೀನಿ ಅಂತ ಈ ಕಡೆ ಅಂಜು ಅಲ್ಲಿಂದ ಹೊರಟೋಗ್ಬಿಟ್ರೆ, ಇನ್ನ ಒಂದ್ ಕಡೆ ಅಜಿತ್ ಕಣ್ಸನ್ನೆ ಮಾಡಿದ ತಕ್ಷಣ ಭೂಮಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಅಶ್ವಿನಿ ಮಾತ್ರ ಭೂಮಿ ರೂಮಿಂದ ಫೋನ್ ತಗೊಬಂದು ತನ್ನ ರೂಮಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ತಾ ಇರ್ತಾಳೆ. ಆಹಾ ಇವತ್ತು ಅವರಿಬ್ಬರದ್ದು ನಾಟಕ ಈ ಫೋನಲ್ಲಿ ರೆಕಾರ್ಡ್ ಆಗಿರುತ್ತೆ, ಅಂಜುಗೆ ತೋರ್ಸೋಕ್ಕಿಂತ ಮೊದಲು ಇದನ್ನ ನಾನು ನೋಡ್ಕೊಂಡು ಕಣ್ ತುಂಬ್ಕೊಂಡು ಬಿಡ್ತೀನಿ ಅಂತ ಫೋನ್ನ ಆನ್ ಮಾಡಿದ ತಕ್ಷಣ ಇದೇನಿದು ಇದರಲ್ಲಿ ಏನನ್ನು ಕೂಡ ರೆಕಾರ್ಡೇ ಆಗಿಲ್ವಲ್ಲ ಏನಾಯ್ತು ಅಂತ ಈ ಕಡೆ ಹಾಗೆ ಅಶ್ವಿನಿ ಶಾಕಿಂದ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಬಾಗ್ಲ ಹತ್ರನೇ ಬಂದ್ಕೊಂಡು ಭೂಮಿ ಮಾತ್ರ ಇದನ್ನು ನೋಡ್ಕೊಂಡು ತುಂಬಾನೇ ಖುಷಿಯಾಗ್ಬಿಡ್ತಾಳೆ. ಆಗ ಅವಳು ಅಲ್ಲಿನೇ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹಾಗೆ ನೆನ್ಪು ಮಾಡ್ಕೊತಾ ಇರ್ತಾಳೆ. ಈ ಕಡೆ ಕೃಷ್ಣ ಇದೇನಿದು ಅಂತ ಈ ದೇವ್ರ ಹತ್ರ ಬೇಡ್ಕೊಂತ ಇರ್ಬೇಕಾದ್ರೆ ಆಗ ಅಲ್ಲೇನೆ ಇರುವ ಫೋನ್ ಅನ್ನು ನೋಡ್ಕೊಂಡು ಭೂಮಿ ತುಂಬಾನೇ ಶಾಕ್ ಆಗ್ಬಿಟ್ಟು ಆ ಫೋನ್ ಅನ್ನ ತೆಗೆದು ನೋಡ್ಬಿಡ್ತಾಳೆ. ಇದೇನಿದು ಅಲ್ಲ ಈ ಫೋನ್ ನೋಡಿದ್ರೆ ಅಶ್ವಿನಿ ಫೋನ್ ತರ ಇದೆಯಲ್ವಾ, ಒಂದ್ ವೇಳೆ ಹಾಗಾದ್ರೆ ಇವಳೇನಾದ್ರೂ ನಾನು ಮತ್ತೆ ಸಾಹೇಬ್ರು ಏನ್ ಮಾತಾಡ್ತೀವಿ ಅಂತ ಅದನ್ನ ನೋಡಕ್ಕಂತ ರೆಕಾರ್ಡ್ ಮಾಡಕ್ಕೆ ಇಟ್ಟಿದ್ದಾಳೆ ಹೇಗೆ ಅಂತ ಈ ಕಡೆ ಭೂಮಿ ಆ ಫೋನ್ ಅನ್ನ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಅಜಿತ್ ಮತ್ತೆ ಭೂಮಿ ಮಾತಾಡಿರೋದು ಎಲ್ಲದನ್ನು ಕೂಡ ರೆಕಾರ್ಡ್ ಆಗಿರುತ್ತೆ. ಅದನ್ನು ನೋಡ್ಕೊಂಡು ಭೂಮಿ ತುಂಬಾನೇ ಶಾಕ್ ಆಗ್ಬಿಟ್ಟು ಇದನ್ನ ಇವಾಗ್ಲೇ ಸಾಹೇಬ್ರಿಗೆ ತೋರಿಸ್ಬಿಡ್ಲಾ, ಇಲ್ಲ ಇಲ್ಲ ಇವ್ರಿವಾಗ ಕೋಪದಲ್ಲಿ ಮತ್ತೆ ಏನಾದ್ರೂ ಜಗಳ ಮಾಡ್ಬಿಟ್ಟು ಅವಳು ಫ್ರಾಡ್ ಅಶ್ವಿನಿ ಅಂತ ಮತ್ತೇನೆ ದೊಡ್ಡ ಸಾಹೇಬ್ರ ಮುಂದೆನೆ ರಂಪನ್ನೇ ರಾಮಾಯಣನೇ ಮಾಡ್ಬಿಡ್ತಾರೆ. ಆಗ ಅಶ್ವಿನಿ ನನ್ನ ಮೇಲೇನೆ ಮತ್ತೆ ಏನಾದ್ರೂ ಸುಳ್ಳನ್ನ ಎತ್ತಾಗ್ಬಿಟ್ಟು ದೊಡ್ಡ ಸಾಹೇಬ್ರು ಮತ್ತೆ ನನ್ನ ನಡುವೆ ಮತ್ತೆ ಇನ್ನಷ್ಟು ಅಂತರನ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಹಾಗಾಗಿ ಫಸ್ಟ್ ಇವಾಗ ಏನಾಗುತ್ತೋ ಏನ್ ಬೇಕಾದ್ರೆ ಆಗೋಗ್ಲಿ, ನಾನು ವಿಡಿಯೋನ ಫಸ್ಟ್ ಡಿಲೀಟ್ ಮಾಡ್ತೀನಿ ಅಂತ ಅದರಲ್ಲಿರೋ ಎಲ್ಲ ವಿಡಿಯೋನ ಕೂಡ ಡಿಲೀಟ್ ಮಾಡಿಬಿಡ್ತಾಳೆ. ಈ ಕಡೆ ಹಾಗೆ ಅಶ್ವಿನಿ ಮಾತ್ರ ಅಂಜುಗಿನೇ ಫೋನ್ ಮಾಡಿಬಿಟ್ಟು ನಾನು ನನ್ನ ರೂಮಲ್ಲಿ ಇದ್ದೀನಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಅರ್ಜೆಂಟಾಗಿ ನನ್ನ ರೂಮಿಗೆ ಬಂದ್ಬಿಡು ಅಂತ ಫೋನ್ ಮಾಡಿಬಿಟ್ಟು ತಾನು ಬಾತ್ರೂಮ್ಗೆ ಹೋಗ್ಬಿಡ್ತಾಳೆ. ಈ ಕಡೆ ಹಾಗೆ ನಿಧಾನಕ್ಕೆ ಭೂಮಿ ಒಳಗಡೆನೆ ಬಂದ್ಕೊಂಡು ತನ್ನ ರೂಮ್ ಫೋನಿನ ಕ್ಯಾಮ್ರಾನ ರೆಕಾರ್ಡ್ ಆನ್ ಮಾಡಿಬಿಟ್ಟು ಹಾಗೆ ಅಲ್ಲೇನೆ ಬಚ್ಚಿಟ್ಬಿಟ್ಟು ಅಲ್ಲಿಂದ ಭೂಮಿ ಹೊರಟೋಗ್ಬಿಡ್ತಾಳೆ. ಈ ಕಡೆ ಅಂಜನಾ ಮಾತ್ರ ಹಾಗೆ ರೂಮಿಗೆ ಬಂದ್ಕೊಂಡು ಎಲ್ಲಿ ಫೋನ್ ಎಲ್ಲಿ ಕೊಡು, ರೆಕಾರ್ಡ್ ಆಗಿದೆಯಾ, ಅವರಿಬ್ರು ಕೂಡ ಫೇಕ್ ಗಂಡ ಹೆಂಡತಿ ಅನ್ನೋದನ್ನು ಪ್ರೂವ್ ಆಗಿದೆ ತಾನೇ, ಕೊಟ್ಬಿಡು ಅದನ್ನ ಅಂತ ಈ ಕಡೆ ಅಂಜು ಖುಷಿಯಿಂದ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಂಜು ಫೋನಲ್ಲಿ ಏನೂ ಕೂಡ ರೆಕಾರ್ಡ್ ಆಗಿಲ್ಲ ಅಂತ ಅಶ್ವಿನಿ ಹೇಳಿದ ತಕ್ಷಣ ಏಯ್ ಏನು ಹೇಳ್ತಿದ್ಯಾ ನೀನು, ಇಡೋ ಟೆನ್ಷನಲ್ಲಿ ನೀನು ಕ್ಯಾಮ್ರಾ ಬಟನ್ ಹಾಗೆ ರೆಕಾರ್ಡ್ ಮಾಡೋದನ್ನ ಬಟನನ್ನು ಪ್ರೆಸ್ ಮಾಡಿದ್ಯಾ ಇಲ್ವಾ, ಈ ಪ್ಲ್ಯಾನ್ ಎಲ್ಲ ಮಾಮ್ದೆ ತಾನೇ ಅಂತ ಈ ಕಡೆ ಹಾಗೆ ಅಂಜು ಹೇಳ್ತಿರ್ಬೇಕಾದ್ರೆ ಇಲ್ಲಂಜು ನಮ್ಮ ಅಪ್ಪನಾಣೆ ನಾನು ರೆಕಾರ್ಡ್ ಬಟನನ್ನು ಆನ್ ಮಾಡಿದ್ದೀನಿ, ಆದರೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಒಂದು ವೇಳೆ ಭೂಮಿ ಮತ್ತು ಅಜಿತ್ಗೆ ನಾವು ಫೋನ್ ಇಟ್ಟಿರುವ ವಿಷಯ ಗೊತ್ತಾಗ್ಬಿಡ್ತಾ ಹೇಗೆ, ಅವರೇ ಒಂದು ವೇಳೆ ನಮ್ಮ ರೆಕಾರ್ಡ್ ಮಾಡಿರೋದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹೇಗೆ ಅಂತ ಈ ಕಡೆ ಅಂಜು ಮತ್ತು ಅಶ್ವಿನಿ ಇಬ್ಬರೂ ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ. ಇನ್ನೂ ಒಂದು ಕಡೆ ಬನ್ನಿ ಎಲ್ಲರೂ ಕೂಡ ತಿಂಡಿ ತಿನ್ನಕ್ಕೇ ಹೋಗೋಣ ಅಂತ ಸಂಗೀತ ಹೇಳಿದ ತಕ್ಷಣ ಅಮ್ಮ 2 ನಿಮಿಷ ಅಮ್ಮ ಭೂಮಿ ರೂಮಿಗೆ ಹೋಗ್ಬಿಟ್ಟಿದ್ದಾಳೆ ಅವಳು ಬರಲಿ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಆಗ ಅಲ್ಲಿಗೆ ಸತ್ಯನ ಬಂದ್ಬಿಡ್ತಾರೆ. ಏನಪ್ಪ ಹೊಟ್ಟೆ ಹಶ್ವಾಗಿದೆ ಅಂತ ಬಂದಿದ್ರೆ ನೀನು ನೋಡಿದ್ರೆ ಎದ್ದೋಗ್ತಿದ್ಯಲ್ಪ ಎಲ್ಲಿಗೆ ಅಂತ ಸತ್ಯನ ಕೇಳ್ಬಿಡ್ತಾರೆ. ಅದು ಏನಿಲ್ಲ ಭೂಮಿ ರೂಮ್ಗೆ ಹೋಗಿದ್ದಾಳೆ ಅವಳನ್ನ ಕರ್ಕೊಂಡು ಬರ್ತೀನಿ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಈ ಕಡೆ ಅಜಿತ್ ಹೇಳ್ಬಿಡ್ತಾರೆ. ಆಗ ಸಂಗೀತ ಮಾತ್ರ ಭೂಮಿ ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂತಂದ್ರೂ ಕೂಡ ಪಾಪ ಅಜಿತ್ ತುಂಬಾನೇ ಟೆನ್ಷನ್ ಮಾಡ್ಕೊತಾನೆ, ಭೂಮಿನ ತುಂಬಾನೇ ಹಚ್ಕೊಂಡಿದ್ದಾನೆ, ಇವರಿಬ್ರು ಯಾವಾಗ್ಲೂ ಇದೇ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ.
ಈ ಕಡೆ ರೂಮಲ್ಲಿ ಅಂಜು ಮತ್ತೆ ಅಶ್ವಿನಿ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಆಗ ಸಡನ್ ಆಗಿ ಭೂಮಿ ಅಲ್ಲಿಗೇನೆ ಬಂದ್ಬಿಡ್ತಾಳೆ. ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಈ ಕಡೆ ಅಂಜು ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅದು ಏನಿಲ್ಲ, ನನ್ನ ಫೋನು ನಿಮ್ಮ ರೂಮಲ್ಲಿತ್ತು ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಏನು ನೀನು ಲೂಸಾ, ಅಲ್ಲ ನಿನ್ನ ಫೋನು ಹೋಗಿ ಹೋಗಿ ನನ್ನ ರೂಮಲ್ಲಿ ಹೇಗಿರೋಕ್ಕೆ ಸಾಧ್ಯ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಅದು ಇಟ್ಟಿರೋದು ನಾನೇ ತಾನೇ ಅಂತ ಆಗ ಭೂಮಿ ಹೋಗ್ಬಿಟ್ಟು ಬಚ್ಚಿಟ್ಟಿರೋ ಫೋನನ್ನು ತಗೊಬಂದಿದ ತಕ್ಷಣ ಇದನ್ನು ನೋಡಿಕೊಂಡು ತುಂಬಾನೇ ಶಾಕ್ ಆಗಿಬಿಡ್ತಾರೆ ಅವರಿಬ್ರು. ನಿಂಗೆ ಒಂದು ಸ್ವಲ್ಪನೂ ಕೂಡ ಕಾಮನ್ ಸೆನ್ಸ್ ಇಲ್ವಾ, ಹೆಣ್ಮಕ್ಳು ಪ್ರವೇಶಿನ ಈ ಥರ ಶೂಟ್ ಮಾಡ್ತಿದ್ಯಲ್ವಾ, ನಡಿ ನಡಿ ಇವಾಗ್ಲೇ ನಡಿ, ದೊಡ್ಡಪ್ಪ ಮತ್ತೆ ಮನೆಯವರೆಲ್ಲರ ಮುಂದೆ ಹೇಳಿ ಅಜ್ಜಿಗೂ ಕೂಡ ಹೇಳಿಬಿಟ್ಟು ನಿನ್ನನ್ನು ಇವಾಗ್ಲೇ ಮನೆಯಿಂದ ಹೊರಗಡೆ ಹಾಕ್ಸ್ತೀನಿ ನಾನು, ನಡಿ ಅಂತ ಈ ಕಡೆ ಅಂಜು ಮತ್ತೆ ಅಶ್ವಿನಿ ಇಬ್ಬರನ್ನು ಕೂಡ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಏನು ನೀವು ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತೀರಾ, ಅದು ಅಲ್ಲದೆ ಪ್ರವೇಶಿ ಬಗ್ಗೆ ನೀನು ಮಾತಾಡ್ತೀಯಾ, ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿನೇ ಕಾಣಲ್ಲ, ಗಂಡ ಹೆಂಡತಿ ಇಬ್ಬರು ರೂಮಲ್ಲಿ ಫೋನನ್ನು ಇಟ್ಬಿಟ್ಟು ಹಾಗೆ ರೆಕಾರ್ಡ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ನಿನಗಿಲ್ವಾ, ನಿನ್ನೆ ತಾನೇ ನೀನು ಈ ಕೆಲಸನ ಮಾಡಿರೋದು, ಅದಕ್ಕೆ ಇವತ್ತು ನಾನು ಮಾಡಿದ್ದೀನಿ, ತಪ್ಪೇನು, ನಿನ್ನ ಫೋನಲ್ಲಿ ಆ ವಿಡಿಯೋ ರೆಕಾರ್ಡ್ ಆಗಿತ್ತು ಅದನ್ನು ಡಿಲೀಟ್ ಮಾಡಿರೋದು ನಾನೇ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಅವರಿಬ್ಬರು ತುಂಬಾನೇ ಶಾಕ್ ಆಗ್ತಾ ಇರ್ತಾರೆ. ಇನ್ನು ಒಂದು ಕಡೆ ಅಜಿತ್ ಕೂಡ ಬಾಗ್ಲ ಹತ್ರನೇ ಬಂದ್ಕೊಂಡು ಎಲ್ಲ ಮಾತನ್ನು ಕೂಡ ಕೇಳಿಸ್ಕೊಂತಾನೆ ಇರ್ತಾನೆ. ಆಗ ಅಂಜು ಮಾತ್ರ ಪೆದ್ದಿ ಭೂಮಿ, ಅಲ್ಲ ನಾವೇನೋ ರೆಕಾರ್ಡ್ ಮಾಡಿದ್ದೀವಿ ಅನ್ನೋದನ್ನ ನೀನು ಇವಾಗ ಬಾಯ್ ಬಿಟ್ಟು ಹೇಳಿಬಿಟ್ಟು ಆ ವಿಡಿಯೋನು ಕೂಡ ಡಿಲೀಟ್ ಮಾಡಿದೀಯ ಅಂತ ಹೇಳಿಬಿಟ್ಟೆ, ಆದರೆ ನೀನು ಫೋನಲ್ಲಿ ರೆಕಾರ್ಡ್ ಮಾಡಿರೋದಕ್ಕೆ ಸಾಕ್ಷಿ ಇದೆಯಲ್ವಾ, ನಡಿ ಇವಾಗ್ಲೇ ನಡಿ, ನಿನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇಷ್ಟು ಸಾಕಲ್ವಾ ಅಂತ ಈ ಕಡೆ ಅಂಜು ಹೇಳ್ತಿರ್ಬೇಕಾದ್ರೆ ಅಂಜು ಬೇಬಿ ನಿನ್ನ ಅಮ್ಮ ಪ್ರೀತಿಯಿಂದ ಅಂಜು ಬೇಬಿ ಅಂತ ಕರೀತಿರ್ಬೋದು, ಏನು ಗೊತ್ತಾ ಅಂಜನಾ, ನೋಡು ಇಷ್ಟೋ ತನಕ ನೀವು ಫೋನ್ ಬಿಟ್ಬಿಟ್ಟು ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳ್ಕೊಂಡು ಪರದಾಡ್ಕೊಂಡು ಮಾತಾಡ್ತಿದ್ರಲ್ವಾ, ಅದನ್ನ ನಾನು ರೆಕಾರ್ಡ್ ಮಾಡಿರೋದು, ಮನೆಯವರಿಗೆ ತೋರಿಸದಿದ್ರೆ ಇದೇನೇ ಸಾಕಾಗುತ್ತಲ್ವಾ ನಿಮ್ಮಿಬ್ರನ್ನ ಒದ್ದು ಈ ಮನೆಯಿಂದ ಹೊರಗಡೆ ಹಾಕಕ್ಕೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗ ಅವರಿಬ್ರು ಕೂಡ ತುಂಬಾನೇ ಶಾಕ್ ಆಗ್ಬಿಟ್ಟು ಭೂಮಿ ಕಾಲಿಗೆನೆ ಬಿದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡು, ಇನ್ನು ಯಾವತ್ತೂ ಕೂಡ ಇಂಥ ಕೆಲಸ ಮಾಡೋಕ್ಕೇನೆ ಹೋಗಲ್ಲ, ಇದು ಒಂದ್ಸರಿ ನಮ್ಮನ್ನು ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಿ, ಮನೆಯವರಿಗೆ ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ ಅಂತ ಈ ಕಡೆ ಅಂಜು ಮತ್ತೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ ಇನ್ನು ಒಂದ್ಸರಿ ಏನಾದ್ರೂ ಇಂಥ ಕೆಲಸ ಮಾಡದಿದ್ರೆ ನನ್ನ ಸಾಹೇಬ್ರು ಹೇಗಂತ ಗೊತ್ತು ತಾನೆ, ಈ ವಿಷಯ ನಾನು ಅವ್ರಿಗೇನೆ ಹೇಳಿಲ್ಲ, ಯಾಕಂತ ಇದ್ದಿದ್ರೆ ನಾನು ಸಾಫ್ಟ್ ಆದರೆ ರೆಬಲು ನನ್ನ ಯಜಮಾನ್ರು, ಹಾಗಾಗಿ ನಾನು ಈ ವಿಷಯ ಅವರಿಗೇನೆ ಹೇಳಿಲ್ಲ, ಈ ವಿಷಯ ಹೇಳದಿದ್ರೆ ಏನಾಗುತ್ತಂತ ನಿಮಗೆ ಚೆನ್ನಾಗೇನೆ ಗೊತ್ತು ತಾನೆ, ಇನ್ನೂ ಒಂದ್ಸರಿ ಏನಾದರೂ ಇಂಥ ಚೀಪ್ ಕೆಲಸ ಮಾಡಕ್ ಹೋದ್ರೆ ನಾನು ಮಾತ್ರ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ ಅಂತ ಈ ಕಡೆ ಭೂಮಿ ಅವರಿಬ್ಬರಿಗೇನೆ ವಾರ್ನಿಂಗ್ ಕೊಟ್ಬಿಟ್ಟು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಆಗ ಅಜಿತ್ ಭೂಮಿನ ತನ್ನ ರೂಮಿಗೆ ಹೇಳ್ಕೊಂಡು ಬಂದ್ಬಿಡ್ತಾನೆ. ಆಗ ಭೂಮಿ ಗಾಬರಿಯಿಂದ ಇರಬೇಕಾದ್ರೆ ಇನ್ನೂ ಒಂದು ಕಡೆ ಅಜಿತ್ ಮಾತ್ರ ತುಂಬ ಖುಷಿಯಾಗ್ಬಿಟ್ಟು ನಗಾಡ್ಕೊಂಡು ನಿನ್ನನ್ನು ತುಂಬಾ ಸಾಫ್ಟ್ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರಿಬ್ಬರಿಗೆ ಹೇಗೆ ಆವಾಜ್ ಆಗ್ತಿದ್ಯಲ್ವಾ ಅದನ್ನು ನೋಡಿಕೊಂಡು ತುಂಬಾ ಖುಷಿ ಆಯಿತು, ನೀನು ಅವರಿಬ್ಬರ ಜೊತೆ ಏನೇನು ಮಾತಾಡ್ತಿದ್ಯೋ ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಅವನು ಸ್ಮೈಲನ್ನು ನೋಡಿಕೊಂಡು ಅಲ್ಲ ಸಾಹೇಬ್ರೆ ನೀವು ಕೋಪದಲ್ಲಿರೋದನ್ನು ನೋಡಿಕೊಂಡು ನನ್ನ ಎದೆನೇನೆ ಹೊಡೆಯೋದೇನೆ ಹಾಗೆ ಸ್ಟಾಪ್ ಆಗಿಬಿಟ್ಟಿತ್ತು, ಆದರೆ ನಾನು ಧೈರ್ಯ ಬಗ್ಗೆ ನೀವು ಹಾಗೆ ಮಾತಾಡ್ತಿದ್ರಲ್ವಾ ಇದನ್ನು ಕೇಳ್ಕೊಂಡು ತುಂಬಾ ಖುಷಿ ಆಯಿತು ಅಂತಾಗ ಭೂಮಿ ಹೇಳ್ಬಿಡ್ತಾಳೆ, ಅಂದಾಗೆ ನೀನು ಆ ಫ್ರಾಡ್ ಅಶ್ವಿನಿ ಫೋನನ್ನು ಚೆಕ್ ಮಾಡಿದ್ಯಲ್ವಾ ವಿಡಿಯೋ ಡಿಲೀಟ್ ಮಾಡಬೇಕಾದ್ರೆ ಆ ಫೋನಲ್ಲಿ ಇನ್ನೇನಾದ್ರೂ ಅವಳ ಬಗ್ಗೆ ನೋಡಿದ್ಯಾ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಅದು ಇಲ್ಲ ಸಾಹೇಬ್ರೆ ಅವಳ ಫೋನ್ ನೋಡಿದವಾಗ ತುಂಬಾ ಗಾಬರಿ ಆಯಿತು, ಖಾಲಿ ಆ ವಿಡಿಯೋ ಮಾತ್ರ ಡಿಲೀಟ್ ಮಾಡಿದೆ ಅಂತ ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ. ಆಗ ಮತ್ತೆ ಒಂದು ಕ್ಷಣ ಬಿಟ್ಬಿಟ್ಟು ಸಾಹೇಬ್ರೆ ನೋಡಿದೆ ಸಾಹೇಬ್ರೆ ಅವಳ ಫೋನಲ್ಲಿ ಆ ಸಾಕ್ಷಿ ಮತ್ತು ರಾಣ ಜೊತೆಗೇನೆ ತುಂಬಾ ಕ್ಲೋಸ್ ಆಗಿ ನಿಂತ್ಕೊಂಡಿರೋದು ಒಂದು ಫೋಟೋನು ಕೂಡ ಇವಳು ತೊಗೊಂಡಿರೋದನ್ನು ನೋಡಿದೆ ವಾಲ್ಪೇಪರಲ್ಲಿ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಅಜಿತ್ ತುಂಬಾ ಶಾಕ್ ಆಗಿಬಿಟ್ಟು ಅಲ್ಲ ಆ ರಾಣನ ನಮ್ಮನೆಗೆ ಇಂಟ್ರೊಡ್ಯೂಸ್ ಮಾಡಿರೋದೇ ಸಾಕ್ಷಿ, ಅವನ ಜೊತೆಗೇನೆ ಇವಳಿಗೆ ಏನು ಸಂಬಂಧ ಅಂತ ಈ ಕಡೆ ಅಜಿತ್ ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.